ಬೆಳೆಗಾರರ ಹೋರಾಟಕ್ಕೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರಾಜ್ಯ ಕಬ್ಬು ಬೆಳೆಗಾರರ ಸಂಘಕ್ಕೆ ಜಯವಾಗಲಿ. ಏನೋ ಈ ಭಾಗದ ಚಾಮರಾಜನಗರ ಜಿಲ್ಲೆಯ ಕಬ್ಬು ಬೆಳೆಗಾರರ ರೈತರಿಗೆ ಏನು ಜಾಗೃತಿ ಮೂಡಿಸೋಂಥ ನಿಟ್ಟಿನಲ್ಲಿ ಈ ಒಂದು ಸಭೆ ಯಳಂದೂರಿನಲ್ಲಿ ನಡೀತಾ ಇದೆ. ಯಾಕೆಂತಂದರೆ ಈಗ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಕಬ್ಬು ಕಮ್ಮಿ ಇದೆ. ಅದರಿಂದ ಯಾವುದೇ ರೈತರು ಕೂಡ ಆತಂಕ ಪಡಬೇಕಾಗಿಲ್ಲ. ಕಾರ್ಖಾನೆಯವರು ಬೇರೆ ಬೇರೆ ರೀತಿ ಪಿತೂರಿ ಮಾಡಿಸಿ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೀತಿ ಹೇಳಿ ಏನೇನು ಇಲ್ಲ ಸಲ್ಲದ ತಪ್ಪು ಮಾಹಿತಿನ ನೀಡಿ ನಿಮ್ಮ ಕಬ್ಬು ಕಟಾವು ಮಾಡ್ತೀವಿ ಬೇಗ ಬನ್ನಿ ಬನ್ನಿ ಅಂತೇಳಿ ಏನು ಕಬ್ಬು ಕಾರ್ಖಾನೆ ಓಪನ್ ಮಾಡಲಿಕ್ಕೋಸ್ಕರ ಮುಂದೆ ಬೀಳ್ತಾ ಇದ್ದಾರೆ. ಇದೆಲ್ಲ ಕೂಡ ತಪ್ಪು ಮಾಹಿತಿನ ನೀವು ರೈತರು ಕೂಡ ಅರ್ಥ ಮಾಡ್ಕೋಬೇಕು. ಇದು ತಪ್ಪು ಮಾಹಿತಿ ಅಂತ. ಯಾಕೆಂತಂದರೆ ನಾವು ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಸುಮಾರು 30ರಿಂದ 40% ಕಬ್ಬು ಬೆಳೆ ಕಮ್ಮಿ ಇರೋದ್ರಿಂದ ಕಾರ್ಖಾನೆಯವನಿಗೆ ಈಗ ಕಬ್ಬು ಬೇಕಾಗಿದೆ, ಮುಖ್ಯವಾಗಿ ಬೇಕಾಗಿದೆ. ಏನು 8 ಲಕ್ಷ ಟನ್ನು ಕಮ್ಮಿ ಅಂತಂದ್ರೂ 8 ಲಕ್ಷ ಟನ್ನು 10 ಲಕ್ಷ ಟನ್ ಮೇಲೆ ಬೇಕು ಅವನಿಗೆ ಕಬ್ಬು. ಈಗಿರೋದೇ ಕೇವಲ 5ರಿಂದ 6 ಲಕ್ಷ ಟನ್ನು ಕಬ್ಬು ಇರ್ಬೋದು ಅಷ್ಟೇ ನಿಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ. ಆದ್ದರಿಂದ ಯಾವುದೇ ರೈತರು ಕೂಡ ಆತಂಕ ಪಡಬೇಕಾಗಿಲ್ಲ. ನೀವು ಧೈರ್ಯವಾಗಿರಬೇಕು. ಮತ್ತು ಕಬ್ಬು ಕಟಾವನ್ನ ನಾವು ಮಾಡಬೇಕು ಅಂತಂದರೆ ಮೊದಲು ನೀನು ಹಳೆ ಬಾಕಿ 150 ರೂಪಾಯಿ ಕೊಡಬೇಕು. ಮತ್ತು ಜೊತೆಗೆ ಏನು ಕೇಂದ್ರ ಸರ್ಕಾರ FRP ಹಣ 3400 ರೂಪಾಯಿ ನಿಗದಿ ಮಾಡಿದೆ, ಅದ್ರ ಮೇಲೆ ನೀನು ಎಷ್ಟು ಕೊಡ್ತೀಯಾ ಅದು ಹೇಳಬೇಕು. ಅದು ಹೇಳೋವರೆಗೂ ಕೂಡ ನಾವು ಕಾರ್ಖಾನೆ ತೆರಲಿಕ್ಕೆ ಬಿಡೋದಿಲ್ಲ ಅಂತ ನಾವು ರಾಜ್ಯ ಕಬ್ಬು ಬೆಳೆಗಾರ ಸಂಘ ನಿರ್ಣಯ ಮಾಡಿದ್ದೀವಿ. ಅದರಿಂದ ಏನು ಈ ಭಾಗದ ರೈತರಿದ್ದೀರಿ, ಕಬ್ಬು ಬೆಳೆಗಾರರಿದ್ದೀರಿ, ಯಾರೂ ಕೂಡ ಆತಂಕಕ್ಕೊಳಗಬೇಕಾಗಿಲ್ಲ. ಯಾಕೆಂದರೆ ಕಬ್ಬು ಬೆಳೆ ಕಮ್ಮಿ ಇರೋದ್ರಿಂದ ಯಾರೂ ಕೂಡ ಹೆದರದಂತೆ ನೀವು ಅವರ ಏನು ಕಬ್ಬು ಕಾರ್ಖಾನೆಯ ಏನು ಪಿತೂರಿ ಇದೆ ಆ ಪಿತೂರಿಗೆ ಕಿವಿ ಕೊಡದಂತೆ ನೀವು ಕಬ್ಬನ್ನ ಕಟಾವು ಮಾಡಬಾರ್ದು. ಯಾಕೆಂದರೆ 12 ತಿಂಗಳು 14 ತಿಂಗಳು 16 ತಿಂಗಳು ಹಿಂದೆ ಮೋಸ ಮಾಡ್ತಿದ್ದ. ಆದರೆ ಈಗ ಆ ರೀತಿ ಇಲ್ಲ. 9 ತಿಂಗಳು 10 ತಿಂಗಳಿಗೆ ಬೇಕಾದ್ರೆ ತರ್ಕೊಳ್ಳೋಕ್ಕೆ ರೆಡಿ ಇದ್ದಾನೆ. ಯಾಕೆ ಅಂದರೆ ಕಬ್ಬು ಬೆಳೆ ಕಮ್ಮಿ ಇರೋದ್ರಿಂದ ಅವನೇ ಬಂದು ದುಂಬಾಲು ಬೀಳ್ತಾವನೆ. ಆದ್ದರಿಂದ ಕಾರ್ಖಾನೆಯವರಿಗೆ ಯಾವುದೇ ರೀತಿ ಭಯಪಡೋಂಥದ್ದಿಲ್ಲ. ಬಳ್ಳಾರಿ ಸಹಕಾರ ಕಾರ್ಖಾನೆಯವನೇ ಇದು ಕುಂತೂರು ಮಾದೇಶ್ವರ ಕಾರ್ಖಾನೆಯವರು ಇಬ್ಬರು ಒಬ್ಬರೇ 2 ಕಾರ್ಖಾನೆಗೂ ಒಂದೇ ಮಾಲೀಕ ಆದ್ದರಿಂದ ಭಾಳಷ್ಟು ಈ ಭಾಗದ ರೈತರಿಗೆ ಮೋಸ ಅನ್ಯಾಯ ಆಗ್ತಾ ಇದೆ. ಏನು ಉಪ ಉತ್ಪನ್ನಗಳಲ್ಲಿ ಕೂಡ ಕಳೆದ 7-8 ವರ್ಷದಿಂದನೂ ಕೂಡ ಲಾಭಾಂಶನೂ ಕೂಡ ಕೊಟ್ಟಿಲ್ಲ ರೈತರಿಗೆ. ಇದನ್ನು ಕೊಡಬೇಕು ಅನ್ನೋದು ಒಂದು ಒತ್ತಾಯ ಇಟ್ಕೊಂಡು 3 ಒತ್ತಾಯ ಇದೆ ನಮ್ಮದು. ಯಾವುದಾದ್ರು ಅಂತಂದರೆ ನಮಗೆ ಹಳೆ ಬಾಕಿ 150 ರೂಪಾಯಿ ಕೊಡಬೇಕು. ಮತ್ತು ಏನು ಕೇಂದ್ರ ಸರ್ಕಾರ ಈಗ FRP ಹಣ 3400 ರೂಪಾಯಿ 10 ಕಾರ್ಪೊರೇಟ್ಗೆ ನಿಗದಿ ಮಾಡಿದೆ, ಅದೇ ರೀತಿ ನೀನೇನು ಕೊಡ್ತೀಯ 3400 ಮೇಲೆ ನೀನೇನು ಕೊಡ್ತೀಯ ಅನ್ನೋದು ಕೂಡ ಕಾರ್ಖಾನೆಯನ್ನು ಕೂಡ ಹೇಳಬೇಕು, ಅನೌನ್ಸ್ ಮಾಡಬೇಕು. ಜೊತೆಗೆ ಏನು ಈ ತೂಕದಲ್ಲಿ ಇಳುವರಿಲಿ ಮೋಸ ಆಗ್ತಾಯಿದೆ ಅದನ್ನು ಕೂಡ ತಪ್ಪಬೇಕು. ಉಪ ಉತ್ಪನ್ನಗಳ ಲಾಭನೂ ಕೂಡ ಸರಿಯಾಗಿ ರೈತರಿಗೆ ಹಂಚ್ತೀನಿ ಅಂತ ಒಪ್ಪಿಗೆ ನೀಡಬೇಕು. ಇದಿಷ್ಟು ನೀಡೋವರೆಗೂ ಕೂಡ ನಾವು ಕಾರ್ಖಾನೆ ತರಲಿಕ್ಕೆ ಬಿಡೋದಿಲ್ಲ ಅಂತ ನಾವು ಈಗ ಒಂದು ಒತ್ತಾಯ ಮಾಡ್ತಾಯಿದ್ದೀವಿ. ಜೊತೆಗೆ ಸರ್ಕಾರ ಕೂಡ ರಾಜ್ಯ ಸರ್ಕಾರ ಕೂಡ ಈ ಒಂದು ಜುಲೈ 31ರವರೆಗೂ ಕೂಡ ಕಾರ್ಖಾನೆ ತೆರೆಯೋಂಗಿಲ್ಲ ಅಂತ ಆದೇಶ ಇದೆ. ಅದರಿಂದ ಮೀರಿ ಅವನು ತರೆದ್ರೆ ನಾವು ಸರಿಯಾದ ಉಗ್ರವಾದ ಹೋರಾಟವನ್ನು ಹಮ್ಮಿಕೋಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ.